ಪ್ರೇಯಸಿಯೊಂದಿಗೆ ಲಾಡ್ಜ್ನಲ್ಲಿ ಸಿಕ್ಕಿಬಿದ್ದಿದ್ದಾನೆ ಪತಿರಾಯ. ಪರಸ್ತ್ರೀಯೊಂದಿಗೆ ಸಿಕ್ಕಿಬಿದ್ದಿದ್ದಾನೆ ಪತಿರಾಯ. ಬೀದಿಯಲ್ಲೇ ಧರ್ಮದೇಟನ್ನ ಹಾಕಲಾಗಿದೆ ಪತ್ನಿಯಿಂದ. ಪ್ರೇಯಸಿಯೊಂದಿಗೆ ಲಾಡ್ಜ್ನಲ್ಲಿ ಸಿಕ್ಕಿಬಿದ್ದಿದ್ದಾನೆ ಪತಿರಾಯ. ಪರಸ್ತ್ರೀಯೊಂದಿಗೆ ಸಿಕ್ಕಿಬಿದ್ದಿದ್ದಾನೆ. ಬೀದಿಯಲ್ಲೇ ಧರ್ಮದೇಟನ್ನ ಹಾಕಲಾಗಿದೆ. ಸಾರ್ವಜನಿಕವಾಗಿ ಪತ್ನಿಯಿಂದಲೇ ಪತಿಗೆ ಹೊಡೆಯಲಾಗಿದೆ. ಪತಿ ಅವಿನಾಶ್ ಭೋಸಲೆಗೆ ಪತ್ನಿ ಹಾಗೂ ಮಾವನಿಂದ ಬಿತ್ತು ಏಟು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಘಟನೆ ನಡೆದಿದೆ. ಚಿಕ್ಕೋಡಿ ಪಟ್ಟಣದ ಬಸ್ ನಿಲ್ದಾಣ ಮುಂದಿನ ಲಾಡ್ಜ್ ಬಳಿ ಈ ಘಟನೆ ನಡೆದಿದೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಅಕ್ರಮ ಪ್ರೇಮ ಸಂಬಂಧದ ನಂಟು ಒಂದು ಕುಟುಂಬದ ಬದುಕನ್ನೇ ಹಾಳು ಮಾಡುತ್ತೆ. ಇದೀಗ ಅಂತಹದ್ದೇ ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಿದೆ. ಪ್ರೇಯಸಿಯೊಂದಿಗೆ ಲಾಡ್ಜ್ನಲ್ಲಿ ಆರಾಮಾಗಿ ಕಾಲ ಕಳೆಯುತ್ತಾ ಮಜಾ ಮಾಡ್ತಿದ್ದ ಪತಿಯನ್ನ ರೆಡ್ ಹ್ಯಾಂಡ್ ಆಗಿ ಪತ್ನಿ ಹಿಡಿದಿದ್ದಾಳೆ. ಆತನನ್ನ ದರದರನೆ ಎಳೆದು ರೋಡಿಗೆ ತಂದು ಚಪ್ಪಲಿಯಿಂದ ಸಾರ್ವಜನಿಕವಾಗಿ ಸ್ಥಳದಲ್ಲೇ ಥಳಿಸಿರುವಂತಹ ಘಟನೆ ನಡೆದಿದೆ. ಇದು ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇದೀಗ ಆ ಪತಿಯ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಅವಿನಾಶ್ ಎಂಬ ವ್ಯಕ್ತಿ, ಈತ ಚಿಕ್ಕೋಡಿ ನಿವಾಸಿಯಾಗಿದ್ದಾನೆ. ಅವಿನಾಶ್ ಭೋಸ್ಲೆ ಎಂಬ ವ್ಯಕ್ತಿ ತನ್ನ ಪ್ರೇಯಸಿಯೊಂದಿಗೆ ಪಟ್ಟಣದ ಬಸ್ ನಿಲ್ದಾಣದ ಎದುರಿನ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿಕೊಂಡು ಪ್ರೇಯಸಿ ಜೊತೆ ಆರಾಮಾಗಿ ಜಾಲಿಯಾಗಿ ಇದ್ನಂತೆ. ಅಂತಹ ಸಂದರ್ಭದಲ್ಲಿ ಪತ್ನಿ ಹೋಗಿದ್ದಾಳೆ. ಅವನನ್ನ ನೋಡಿ ಹಿಡ್ಕೊಂಡ್ಬಂದು ರೋಡಲ್ಲಿ ಥಳಿಸ್ತಾ ಇರುವಂತಹ ಘಟನೆ ನಡೆದಿದೆ. ಸೊ ದೃಶ್ಯದಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಪತ್ನಿ ಹಾಗೂ ಪತ್ನಿಯ ತಂದೆ ಏನಿದ್ದಾರೆ, ಅಂದ್ರೆ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿಯ ಮಾವ ಇಬ್ರು ಕೂಡ ಸಾರ್ವಜನಿಕವಾಗಿ ರಸ್ತೆಯಲ್ಲೇ ಥಳಿಸ್ತಾ ಇರುವಂತದನ್ನ ಗಮನಿಸ್ತಾ ಇರಬಹುದು.